ಹಾಯ್ ವೀಕ್ಷಕರೇ, ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಹೆಸರು ಕಾಳು ಮಾಡ್ತಿದ್ದೇನೆ. ನೋಡಿ, ನಾನು ಹೇಗೆ ಮಾಡ್ತಿದ್ದೀನಿ ಅಂತ ನಿಮಗೆ ತೋರಿಸ್ತೇನೆ. ಒಂದು ಪಾತ್ರೆಯಲ್ಲಿ ಕುದಿದ ನೀರಿಗೆ ಸ್ವಲ್ಪ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಬೇಕು. ಅದನ್ನು ಚೆಂದ ನೀರಲ್ಲಿ ಮಿಕ್ಸ್ ಮಾಡಬೇಕು. ನಂತರ ಅದಕ್ಕೆ ನಿನ್ನೆ ನಾನು ಹೆಸರು ಕಾಳು ನೆನೆಸಿಗೆ ಹಾಕಿದ್ದೇನೆ. ಇವತ್ತು ಬೆಳಿಗ್ಗೆ ಅದನ್ನು ಬ್ರೇಕ್ಫಾಸ್ಟಿಗೆ ಮಾಡ್ತಾಯಿದ್ದೀನಿ. ಹೆಸರು ಕಾಳನ್ನು ಅದಕ್ಕೆ ಹಾಕಿದ್ದೀನಿ. ನೋಡಿ, ಅದನ್ನು ಮಿಕ್ಸ್ ಮಾಡಬೇಕು. ಪುನಃ ಮಿಕ್ಸ್ ಮಾಡಿ ಆದ ನಂತರ ನೋಡಿ, ಹೆಸರು ಕಾಳು ತುಂಬ ಒಳ್ಳೆಯದು. ಯಾಕೆಂದರೆ ಈ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಮತ್ತು ಇದನ್ನ ಮೆಡಿಸಿನ್ ಎಲ್ಲ ಕುಡಿತಾರಲ್ಲ, ಇದನ್ನು ತಿಂದರೆ ಒಳ್ಳೆ ಮೋಷನ್ ಎಲ್ಲ ಆಗ್ತದೆ, ಹೀಟ್ ಆಗೋದಿಲ್ಲ. ಆದ ಕಾರಣ ಹೆಸರು ಕಾಳು ತುಂಬ ಒಳ್ಳೆಯದು. ನಾವು ತಿಂತಾನೆ ಇರ್ತೇವೆ. ನೋಡಿ, ಅದಕ್ಕೆ ಮುಚ್ಚಿ ಇಡಿ, ಚೆನ್ನಾಗಿ ಬೇಯಿಸಬೇಕು. ಅದನ್ನು ಬೆಂದ ನಂತರ ನೋಡಿ, ಇವತ್ತು ತುಂಬ ಬೆಳಿಗ್ಗೆ ತುಂಬ ಮಳೆ ಬರ್ತದೆ ಹೊರಗೆ. ಬೆಂದ ನಂತರ ನೋಡಿ, ಈಗ ಬೆಂದಿದೆ. ನೋಡಿ, ಅದಕ್ಕೆ ರುಚಿಗೆ ತಕ್ಕ ಉಪ್ಪು ಹಾಕಬೇಕು. ನೋಡಿ, ಹಾಕ್ತೀನಿ ಉಪ್ಪು. ರುಚಿಗೆ ತಕ್ಕ ಉಪ್ಪು ಹಾಕಿದ ನಂತರ ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಸಕ್ಕರೆ ಕೂಡ ಹಾಕಬೇಕು. ನೋಡಿ, 1-2 ಸ್ಪೂನು ಸಕ್ಕರೆ ಹಾಕಬೇಕು. ರುಚಿಗೆ ತಕ್ಕ ಸಕ್ಕರೆ. ಶುಗರ್ ಇದ್ದವರು ಸಕ್ಕರೆ ಹಾಕಬೇಡಿ. ರುಚಿಗೆ ತಕ್ಕ ಹಾಕಿದರೆ ಒಳ್ಳೆ ಟೇಸ್ಟ್ ಬರ್ತದೆ ಸಕ್ಕರೆ ಹಾಕಿದರೆ. ನೋಡಿ, ಸಕ್ಕರೆ ಹಾಕಿದ್ದೀನಿ. ಈಗ ಅದನ್ನು ಚೆಂದ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೋಡಿ, ಅದಕ್ಕೆ ನೀರನ್ನ ಬೇಕಾದಷ್ಟು ಮಾತ್ರ ಇಡಬೇಕು. ನೋಡಿ, ನೀರೆಲ್ಲ ಅದರಲ್ಲೇ ಆರಿ ಹೋಗಿದೆ. ನೋಡಿ, ನೀರು ಬಿಸಾಡಬಾರ್ದು, ಅದರ ರುಚಿ ಹೋಗ್ತದೆ. ನೋಡಿ, ನಂತರ ಈ ತೆಂಗಿನಕಾಯಿ, ಎಷ್ಟು ತೆಂಗಿನಕಾಯಿ ಬೇಕು ಅಷ್ಟೇ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಜಾಸ್ತಿ ಹಾಕಿದರೆ ಒಳ್ಳೆಯದಾಗೋದಿಲ್ಲ. ತೆಂಗಿನಕಾಯಿನ ಚೆನ್ನಾಗಿ ಮಿಶ್ರ ಮಾಡಬೇಕು. ಚೆನ್ನಾಗಿ ಮಿಶ್ರ ಮಾಡಿ ನೋಡಿ, ಆಯಿತು. ಈಗ ಆಯಿತು, ತೆಂಗಿನಕಾಯಿ ಮಿಶ್ರ ಮಾಡಿ. ಈಗ ಇದು ಸ್ಟವ್ ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗೆ ಹಾಕಲಿಕ್ಕೆ ಬಿಡಬೇಕು. ನೋಡಿ, ಒಳ್ಳೆಯದಾಗಿದೆ, ಟೇಸ್ಟಾಗಿದೆ. ಇನ್ನು ನಮಗಿಬ್ಬರಿಗೆ, ನನಗೆ ಮತ್ತು ನನ್ನ ಹಸ್ಬೆಂಡಿಗೆ ಬ್ರೇಕ್ಫಾಸ್ಟ್ ಇದು ಬೆಳಿಗ್ಗಿಂದು. ಥ್ಯಾಂಕ್ ಯು ವೀಕ್ಷಕರೇ, ಧನ್ಯವಾದಗಳು ನಿಮಗೆ.